وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮಾಯೀನ್ ಅಮ್ಮಾ ಬಾದ್. ತಾಯಿಯ ಬಾಯಿಯಿಂದ ಈ ಮಾತು ಬರದಂತೆ ನೀವು ನೋಡಿಕೊಳ್ಳಿ, ಬಂದರೆ ನಿಮ್ಮ ನಾಶ ಪ್ರಾರಂಭ. ಸಾಮಾನ್ಯವಾಗಿ ನಮ್ಮಲ್ಲಿ ಮಕ್ಕಳು ಮಾಡುವಂತಹ ಒಂದೊಂದು ಕೃತ್ಯವನ್ನು ನೋಡಿ ಬೇಸರದಿಂದ ತಾಯಿಯ ಬಾಯಿಯಿಂದ ಇಂತಹ ಮಾತುಗಳು ಬರಬಹುದು. ಬಂದ ನಂತರ ಮತ್ತೆ ದುಃಖಿಸಿ ಪ್ರಯೋಜನವಿಲ್ಲ. ಆ ಮಗನ ಅಥವಾ ಆ ಮಕ್ಕಳ ನಾಶ ಅಲ್ಲಿಗೆ ಪ್ರಾರಂಭವಾಯಿತು. ಅದು ಯಾಕೆ ಅಥವಾ ಯಾತಕ್ಕೋಸ್ಕರ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹೂರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹೂರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಸಲಾಸು ದಅವಾತಿನ್ ಮುಸ್ತಜಾಬಾತುನ್, ಮೂರು ವಿಭಾಗ ಜನರ ಪ್ರಾರ್ಥನೆ ಅಲ್ಲಾಹನು ಸ್ವೀಕರಿಸ್ತಾನೆ. ಲಾ ಶಕ್ಕ ಫೀಹಿನ್ನ, ಅದರಲ್ಲಿ ಯಾವುದೇ ಸಂಶಯವಿಲ್ಲ, ಅದಕ್ಕೆ ಉತ್ತರವಿದೆ. ಒಂದನೆಯದು ದಅವತುಲ್ ಮಜ್ಲೂಮ್, ಆಕ್ರಮಿಸಲ್ಪಟ್ಟವನ ಪ್ರಾರ್ಥನೆ. ನೀವು ಯಾರನ್ನಾದರೂ ಆಕ್ರಮಿಸಿದರೆ ಆ ಆಕ್ರಮಿಸಲ್ಪಟ್ಟಂತಹ ವ್ಯಕ್ತಿ, ಆತನ ಪ್ರಾರ್ಥನೆಗೆ ಉತ್ತರವಿದೆ, ಅದನ್ನು ನೀವು ಭಯಪಡಬೇಕು. ಅದೇ ರೀತಿ ಎರಡನೆಯದು ದಅವತುಲ್ ಮುಸಾಫಿರ್, ಯಾತ್ರೆ ಹೊರಟಂತಹ ವ್ಯಕ್ತಿಯೊಂದಿಗೆ ಪ್ರಾರ್ಥಿಸಲಿಕ್ಕೋಸ್ಕರ ವಸಿಯತ್ತು ನೀಡಬೇಕು, ಕಾರಣ ಅವನ ಪ್ರಾರ್ಥನೆಗೆ ಉತ್ತರವಿದೆ. ಅದೇ ರೀತಿ ಮೂರನೆಯದು ದಅವತುಲ್ ವಾಲಿದಿ ಅಲಾ ವಲದಿಹಿ, ಪೋಷಕರು ತಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತಹ ಪ್ರಾರ್ಥನೆ, ಅದರಲ್ಲೂ ಉತ್ತರವಿದೆ. ಇಲ್ಲಿ ನಾವು ಪ್ರಮುಖವಾಗಿ ತಿಳಿಯಬೇಕಾದದ್ದು ಪೋಷಕರು ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂತಹ ಪ್ರಾರ್ಥನೆ. ಇದು ಪೋಷಕರಿಗೆ ಅಲ್ಲಾಹ್ ನೀಡಿದಂತಹ ಒಂದು ಮಹತ್ವವಾಗಿದೆ. ಅವರು ಏನು ಪ್ರಾರ್ಥಿಸುತ್ತಾರೋ ಅದು ನಡೆಯುತ್ತದೆ. ಆದ್ದರಿಂದ ಮಕ್ಕಳಿಗೋಸ್ಕರ ಒಳಿತನ್ನು ಪ್ರಾರ್ಥಿಸಿ, ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಯ ಫಲವಾಗಿ ನಿಮ್ಮ ಮಕ್ಕಳು ಒಳ್ಳೆಯವರಾಗ್ತಾರೆ. ಅದೇ ಮಕ್ಕಳ ಕೃತ್ಯವನ್ನು ನೋಡಿ ಮಕ್ಕಳಿಗೆ ನೀವು ಕೆಟ್ಟದ್ದಾಗಿ ಪ್ರಾರ್ಥಿಸುವುದಾದರೆ ನಿಮ್ಮ ಮಕ್ಕಳ ನಾಶ ಅಲ್ಲಿಗೆ ಪ್ರಾರಂಭವಾಗುತ್ತದೆ. ಇನ್ನು ಮಕ್ಕಳಲ್ಲಿ ಹೇಳುವುದಾದರೆ, ನೀವು ನಿಮ್ಮ ಪೋಷಕರ ಬಾಯಿಯಿಂದ ಕೆಟ್ಟ ಪ್ರಾರ್ಥನೆ ಬರದಂತೆ ನೋಡಿಕೊಳ್ಬೇಕು. ಅವರಿಗೆ ನಿಮ್ಮ ಮಾತಿನಿಂದಲೋ ನಿಮ್ಮ ಕೃತ್ಯದಿಂದಲೋ ಯಾವುದರಿಂದಲೋ ನೋವು ನೀಡಬಾರದು. ಅವರನ್ನು ಪ್ರೀತಿಯಿಂದ ನೀವು ಕಾಣಿ. ಅದೇ ನೀವು ಅವರಿಗೆ ನೋವು ನೀಡುವುದಾದರೆ, ಅವರು ನಿಮಗೆ ವಿರುದ್ಧವಾಗಿ ಪ್ರಾರ್ಥಿಸುವುದಾದರೆ, ಖಂಡಿತವಾಗಿ ಯಾವುದೇ ತಾಯಿ ಅಥವಾ ಯಾವುದೇ ತಂದೆ ತಮ್ಮ ಮಕ್ಕಳಿಗೆ ವಿರುದ್ಧವಾಗಿ ಪ್ರಾರ್ಥಿಸಲು ಅವರಿಗೆ ಮನಸ್ಸು ಬರಲ್ಲ. ಮಕ್ಕಳೆಷ್ಟೇ ನೋವು ನೀಡಿದರೂ ಕೂಡ ಅವರು ಪ್ರಾರ್ಥಿಸಲ್ಲ. ಆದರೂ ಕೂಡ ಕೆಲವೊಂದು ಪೋಷಕರು ಆ ರೀತಿ ಪ್ರಾರ್ಥಿಸುವುದಾದರೆ ಮಕ್ಕಳು ಕೂಡ ಭಯಪಡಬೇಕು. ಅದೇ ರೀತಿ ಪೋಷಕರು ಕೂಡ ಜಾಗೃತಿ ವಹಿಸಬೇಕು. ಮಕ್ಕಳಿಗೆ ವಿರುದ್ಧವಾಗಿ ಪ್ರಾರ್ಥಿಸದೇ ಇರಿ, ಕಾರಣ ನಿಮ್ಮ ಪ್ರಾರ್ಥನೆಗೆ ಉತ್ತರವಿದೆ. ನೀವು ಪ್ರಾರ್ಥಿಸಬೇಕಾದದ್ದು ನಿಮ್ಮ ಮಕ್ಕಳ ಒಳಿತಿಗೋಸ್ಕರವಾಗಿದೆ. ಮಕ್ಕಳು ನೋಡಿಕೊಳ್ಳಬೇಕಾದದ್ದು ತಾಯಿಯಿಂದ ಒಳಿತಿಗೋಸ್ಕರ ಪ್ರಾರ್ಥನೆಯನ್ನು ಬಯಸಬೇಕೇ ಹೊರತು ಕೆಟ್ಟ ಪ್ರಾರ್ಥನೆಗೆ ನೀವು ಕಾರಣವಾಗಬಾರದು. ಅಲ್ಲಾಹನು ಒಳ್ಳೆಯ ಮಕ್ಕಳ ವಿಭಾಗದಲ್ಲಿ ನಮ್ಮನ್ನು ಸೇರಿಸಲಿ. ಪೋಷಕರಿಂದ ಒಳಿತಿನ ಪ್ರಾರ್ಥನೆಯನ್ನು ಮಾತ್ರ ಬಯಸುವಂತಹ, ಅದು ಮಾತ್ರ ಲಭಿಸುವಂತಹ ವಿಭಾಗದಲ್ಲಿ ಅಲ್ಲಾಹ್ ನಮ್ಮನ್ನು ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.